ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಚಿಕ್ಕೋಡಿಯಲ್ಲಿ ಅಪಾಯದ ಮಟ್ಟವನ್ನ ಮೀರಿ ನದಿಗಳು ಹರಿತಾ ಇದ್ದು, ಕೃಷ್ಣ, ವೇದಗಂಗಾ, ದೂದ್ಗಂಗಾ, ಹಿರಣ್ಯಕೇಶಿ, ಘಟಪ್ರಭಾ ನದಿಗಳು ತುಂಬಿ ಹರಿತಾ ಇದ್ದಾವೆ. ಕೃಷ್ಣ, ವೇದಗಂಗಾ, ದೂದ್ಗಂಗಾ, ಹಿರಣ್ಯಕೇಶಿ, ಘಟಪ್ರಭಾ ನದಿಗಳು ತುಂಬಿ ಹರಿತಾ ಇದ್ದಾವೆ. ನದಿಗಳಿಂದ ರಸ್ತೆ, ಸೇತುವೆಗಳೆಲ್ಲವೂ ಕೂಡ ಜಲಾವೃತವಾಗಿದ್ದು, ಕೃಷ್ಣಾ ನದಿ ನೀರಿನ ಒಳಹರಿವಿನಲ್ಲಿ ಭಾರೀ ಪ್ರಮಾಣದಲ್ಲಿ ಹೆಚ್ಚಳ ಕಾಣಬಹುದು. ನಾವು ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ಸುಮಾರು 8 ಸೇತುವೆಗಳು ಜಲಾವೃತವಾಗಿದೆ. ಘಟಪ್ರಭಾ ನದಿಗೆ 20,000 ಕ್ಯೂಸೆಕ್ಸ್ ಒಳಹರಿವು ಹೆಚ್ಚಾಗಿದ್ದು, ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂನಿಂದ ನೀರನ್ನ ರಿಲೀಸ್ ಮಾಡಲಾಗ್ತಾ ಇದೆ. ಹಿರಣ್ಯಕೇಶಿ ನದಿಗೆ ಅಡ್ಡಲಾಗಿರುವ 2 ಸೇತುವೆಗಳು ಈಗ ಸಂಪೂರ್ಣ ಜಲಾವೃತವಾಗಿದೆ. ಕಾರಣ ಎಷ್ಟೇ, ವಿಪರೀತ ಮಳೆ ಆಗ್ತಾ ಇರೋದ್ರಿಂದ ರಸ್ತೆಗಳ ಮೇಲೆ ನೀರು ಹೆಚ್ಚಿನದಾಗಿ ಹರಿತಾ ಇದೆ. ಸೇತುವೆಗಳು ಕೂಡ ಮುಳುಗಡೆಯಾಗಿದೆ. ಆಮೇಲೆ ಡ್ಯಾಮ್ಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಒಳಹರಿವು ಹೆಚ್ಚಾಗ್ತಾ ಇರೋದ್ರಿಂದ ಆಟೋಮೆಟಿಕ್ ಅವರು ಹೊರಹರಿವು ಕೂಡ ಸ್ವಲ್ಪ ಹೆಚ್ಚಿಗೆ ಮಾಡಬೇಕಾಗುತ್ತೆ. ಸೊ ಇದು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ ನಮ್ಮ ರಾಜ್ಯದ ಈ ಚಿಕ್ಕೋಡಿ ಉಪವಿಭಾಗದಲ್ಲಿ ಅಪಾಯದ ಮಟ್ಟವನ್ನು ಮೀರಿ ಪಂಚ ನದಿಗಳು ಕೂಡ ಹರಿತಾ ಇದ್ದಾವೆ. ಹಾಗೆ ನೋಡೋದಾದ್ರೆ ಈ ಕೃಷ್ಣ, ವೇದಗಂಗಾ, ದೂದ್ಗಂಗಾ, ಹಿರಣ್ಯಕೇಶಿ, ಘಟಪ್ರಭಾ ನದಿಗಳು ಮೈದುಂಬಿ ಹರಿತಾ ಇದ್ದು, ತುಂಬಿ ಹರಿತಾ ಇರೋ ನದಿಗಳಿಂದ ಹಲವು ರಸ್ತೆಗಳು, ಸೇತುವೆಗಳು ಜಲಾವೃತವಾಗಿದೆ. ಪ್ರಯಾಣಿಕರಿಗೆ ಸಮಸ್ಯೆ ಆಗ್ತಾ ಇದೆ. ಸ್ಕೂಲು ಮತ್ತು ಕಾಲೇಜ್ಗೆ ಹೋಗೋ ವಿದ್ಯಾರ್ಥಿಗಳಿಗೂ ಸಮಸ್ಯೆ ಆಗ್ತಾ ಇದೆ. ವಾಹನ ಸವಾರರಿಗೆ ಸಮಸ್ಯೆ ಆಗ್ತಾ ಇದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ವಿಪರೀತ ಮಳೆ ಆದರೆ ಈ ರೀತಿಯ ಸಮಸ್ಯೆಗಳು ಸರ್ವೇ ಸಾಮಾನ್ಯ. ಸೊ ಮಳೆ ಅವಾಂತರಗಳು ಆ ಭಾಗದಲ್ಲಿ ಈ ರೀತಿಯಾಗಿದೆ.